ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಏನು ನಿಂತಿದ್ದೀನಿ ಇದು ನಮ್ಮ ಒಂದು ಬಸವ ಪಿರಮಿಡ್ ಹಿಲ್ಸ್ ಕನ್ಸ್ಟ್ರಕ್ಷನ್. ಸೊ ನಾನೀಗ ಇಲ್ಲಿ ಒಂದು ಸ್ಟೇಜ್ ನಿರ್ಮಾಣ ಮಾಡ್ತಾ ಇದ್ದೀನಿ. ಸೊ ಒಂದು 20x20 ನೋಡ್ಬೋದು, ಈ ಥರ 20 ಮತ್ತು ಈ ಥರ 20. ಸೊ ನೀವು ಬರ್ರಿ ಇಲ್ಲಿ ನೋಡ್ಬೋದು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಬರುವಂಥ ಹುಣ್ಣಿಮೆ ಕಾರ್ಯಕ್ರಮ ಇರ್ಬೋದು, ಇಲ್ಲೊಂದು ಸ್ಟೇಜ್ ಮಾಡ್ತಾ ಇದ್ದೀವಿ. ಪ್ಲೀಸ್ ನನ್ನ ಮುಂದೆ ಒಂದು 2,000 ಜನ ಕೂಡ್ಬೋದು. ಸುಮಾರು ಇಲ್ಲೊಂದು ಬರುವಂಥ ದಿನದಲ್ಲಿ ಒಂದು ಕಲ್ಯಾಣ ಮಂಟಪ ಥರ ಒಂದು ಶೆಡ್ ಮಾಡಿ ಒಂದು 2,000 ಜನ, ಅಂದರೆ ಅಲ್ಲಿ ನಮ್ಮ ಪಿರಮಿಡ್ ಬರುತ್ತೆ, ಅಲ್ಲಿ ನಮ್ಮ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಎಲ್ಲ ಒಂದು 2,000 ಜನ ಕೂತ್ಕೊಂಡು ಈ ಸ್ಟೇಜ್ ಮುಖಾಂತರ ಒಂದು ಕಾರ್ಯಕ್ರಮ ಕೊಡ್ಬೋದು ನಾವೆಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ವೇದಿಕೆ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಮತ್ತೆ ನೆಕ್ಸ್ಟ್ ಏನಿದೆ ಎಲ್ಲ ತೋರಿಸ್ತೀನಿ. ಇದೇ ನಮ್ಮ ಮೇನ್ ಎಂಟ್ರೆನ್ಸ್, ಅಂದರೆ ನಮ್ಮ ಪಿರಮಿಡ್ ಹೋಗೋಕ್ಕೆ ರೈಟ್ ಮತ್ತು ಲೆಫ್ಟ್ ಎರಡು ಕಡೆ ಒಂದು ಡೋರ್ ಮಾಡಿದ್ದೀವಿ, ಹೋಗಿ ಸ್ಟೆಪ್ಸ್ ಮಾಡಿದ್ವಿ. ಸೊ ಇದು ನಮ್ಮ ಒಳಗಡೆ ಆಶ್ರಮದ ಹಾಲ್ ಇದೆ, ಒಂದೆರಡು ಮಾಸ್ಟರ್ಸ್ ಬೆಡ್ರೂಮ್ ಇದೆ, ಮತ್ತು ಕಿಚನ್ ಕೂಡ ಇಲ್ಲೇ ಮಾಡಿದ್ದೀವಿ ಫ್ರೆಂಡ್ಸ್. ಇಲ್ಲೇ ನಾನು ನಿಂತಿದ್ದೀನಿ. ಈ ಜಾಗ ಏನು ಮಾಡ್ತಾ ಇದ್ದೀವಿ, ಒಂದು ಡಾರ್ಮಿಟರ್ ರೂಮ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಸುಮಾರು ಒಂದು 20 ಜನಕ್ಕೆ ಸಾಮೂಹಿಕವಾಗಿರುವಂಥ ಒಂದು ರೂಮ್ಸ್ ಮಾಡ್ತೀವಿ. ಆಮೇಲೆ ಇದ್ರ ಹಿಂದೆನೇ ಸುಮಾರು ಒಂದು ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಒಂದು 10 ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಒಂದು ಡಾರ್ಮಿಟರ್ ರೂಮ್. ಫಸ್ಟ್ ಫೇಸಲ್ಲಿ ಇದೊಂದು ಡಾರ್ಮಿಟರ್ ರೂಮ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲೇನು ನೋಡ್ತಾ ಇದ್ದೀರಿ, ಸೊ ಈ ಎಂಟೈರ್ ಇಷ್ಟು ಪ್ರದೇಶ ಇಲ್ಲಿ ಒಂದು ತಗಡು ಹಾಕಿ ಸಾಮೂಹಿಕವಾಗಿ ಒಂದು ದಾಸೋಹ ರೂಮ್ ಮಾಡ್ತಾ, ಅಂದರೆ ಪ್ರಸಾದ ನಿಲಯ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸುಮಾರು ಒಂದು 200 ಜನ ಅಟ್ ಎ ಟೈಮ್ ಊಟಕ್ಕೆ ಕೊಡುವಂಥ ಒಂದು ವ್ಯವಸ್ಥೆನ ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ನಮ್ಮೊಂದು ಆಶ್ರಮದ ಒಂದು ಪ್ರಾಜೆಕ್ಟು. ಸೊ ಫಸ್ಟ್ ಫೇಸಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಸೆಕೆಂಡ್ ಫೇಸಲ್ಲಿ ಇನ್ನೂ ಬಹಳ ವರ್ಕ್ ಮಾಡೋದಿದೆ ಇಲ್ಲೆಲ್ಲ. ಸೊ ಫಸ್ಟ್ ಫೇಸಲ್ಲಿ ಒಂದು ಬಿಲ್ಡಿಂಗ್, ಇದ್ರ ಮೇಲೆ ಇಲ್ಲಿ ಈ ಕಡೆ ಪಿರಮಿಡ್ ಬರುತ್ತೆ. ಸೊ ಸುಮಾರು ಇಲ್ಲೆಲ್ಲ ನಮ್ಮ ಸುತ್ತಮುತ್ತಲು ಒಂದು ಸುಮಾರು ಒಂದು 500-600 ಗಿಡ ಕೂಡ ಹಚ್ಚಿದ್ದೇವೆ. ಎಲ್ಲ ಥರದ ಹಣ್ಣಿನ ಗಿಡ, ಎಲ್ಲ ಥರದ ಒಂದು ಪ್ಲಾಂಟೇಶನ್ ಕೂಡ ನಾವು ಮಾಡಿದ್ದೇವೆ ಫ್ರೆಂಡ್ಸ್. ಸೊ ಪ್ಲೀಸ್ ವಿಸಿಟ್ ಟು ಬಸವ ಪಿರಮಿಡ್ ಹಿಲ್ಸ್. ಇಲ್ಲೇ ಹಿಂದೆ ನೋಡ್ತಾ ಇದ್ದೀರಿ, ಸೊ ಇದೊಂದು ಗಾರ್ಡನ್ ಮಾಡಿದ್ದೀನಿ ಇಲ್ಲಿ. ಸೊ ಈ ಗಾರ್ಡನ್ ಉದ್ದೇಶ ಏನಂತಂದರೆ ಇದೊಂದು ಪಂಚಭೂತ ತತ್ವ ಎಕ್ಸ್ಪೀರಿಯನ್ಸ್ ಆಗಬೇಕು ಎಲ್ರಿಗೂ. ಅಂದರೆ ಅಲ್ಲಿ ನಾವು ಏನೋ ನೀರಿನ ಹೊಂಡ ಮಾಡಿದ್ವಿ. ಸೊ ಇಲ್ಲಿ ಸುಮಾರು ಒಂದು 100-150 ಜನ ಕೂತ್ಕೊಂಡು ಅವ್ರಿಗೆಲ್ಲ ಒಂದು ಪಂಚಭೂತ ತತ್ವ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಬಂದರೆ ನೋಡೋಣ ಯಾವ ಥರ ಇದೆಲ್ಲ ಇದೆ. ಸೊ ಇಲ್ಲಿ ಒಂದು ಸ್ಟೇಜ್ ಅಂತ ಮಾಡಿದ್ವಿ, ಮಿನಿ ಸ್ಟೇಜ್. ಸೊ ಇಲ್ಲಿ ಬುದ್ಧ, ಬಸವ, ಶಿವನ ಒಂದು ಮೂರ್ತಿ ಕೂಡ ನಾವು